ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಅದೇನು ಅಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆಯದಂಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈಗ ಆ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ. ಈಗ ಟಿಪ್ಸ್ ಏನು ನೋಡೋ ಮುಂಚೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯದಂಕ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ಈ ರೀತಿ ಪೆನ್ಸ್ ಇದ್ದರೆ ಮಕ್ಕಳು ತಗೊಂಡು ಈ ರೀತಿ ಕ್ಯಾಪ್ಸ್ ಕಲ್ದಾಕೋದು, ಇಲ್ಲಾಂದರೆ ಗೋಡೆ ಮೇಲೆಲ್ಲ ಗೀಚೋದು ಈ ರೀತಿ ಮಾಡ್ತಾ ಇರ್ತಾರೆ. ಮಕ್ಕಳ ಕೈಗೆ ಪೆನ್ಸ್ ಅನ್ನೋದು ಸಿಗಬಾರ್ದು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಮಕ್ಕಳ ಕೈಗೆ ಪೆನ್ ಅನ್ನೋದು ಸಿಗೋದಿಲ್ಲ, ಕ್ಯಾಪ್ಸ್ ಕೂಡ ಕಲ್ದೋಗ್ದಿರ ಇರುತ್ತೆ. ನಾವು ಈಸಿಯಾಗಿ ನಮ್ಮ ಪೆನ್ಸ್ ಎಲ್ಲಿದೆ ಅಂತ ಬೇಗ ನಮ್ಮ ಕೈಗೆ ಸಿಗುತ್ತೆ. ಈ ರೀತಿ ವೇಸ್ಟ್ ಆಗಿರೋಂಥ ಬ್ಯಾಂಗಲ್ಸನ್ನು ತಗೊಳ್ಳಿ. ಆ ಬ್ಯಾಂಗಲ್ಗೆ ಈ ರೀತಿ ಪೆನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನಿಮ್ಮ ಕೈಗೆ ಸಿಗೋ ಹತ್ರ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ಳಿ. ಈ ರೀತಿ ಹ್ಯಾಂಗ್ ಮಾಡಿಕೊಂಡ್ರೆ ಮಕ್ಕಳ ಕೈಗೆ ಬೇಗ ಅದು ಸಿಗೋದಿಲ್ಲ. ನಮಗೆ ಬೇಕು ಅಂದಾಗ ಪೆನ್ಸ್ ಕೂಡ ಬೇಗ ಸಿಗುತ್ತೆ. ಈ ರೀತಿ ವೇಸ್ಟ್ ಆಗಿರೋಂಥ ಬ್ಯಾಂಗಲನ್ನು ತಗೊಂಡು ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ಟಿಪ್ ನಂಬರ್ 2, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಈ ರೀತಿ ಪೆನ್ನು ತಗೊಂಡು ಈ ರೀತಿ ಕರ್ಚೀಪ್ ಮೇಲೆ, ಕೈ ಮೇಲೆ ಮತ್ತು ಬಟ್ಟೆಗಳ ಮೇಲೆ ಈ ರೀತಿ ಗೀಚಿಕ್ಕಿರ್ತಾರೆ. ಅದನ್ನು ಮತ್ತೆ ನಾವು ವಾಶ್ ಮಾಡಬೇಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ತೋರಿಸೋವಂಥ ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ನಮಗೆ ಬೇಗ ಈ ಮಾರ್ಕ್ ಅನ್ನೋದು ಬೇಗ ಹೊಟ್ಟೋಗುತ್ತೆ. ನಾವೇನು ಸೋಪ್ ಹಾಕಿ ಉಜ್ಜೋಂಗಿಲ್ಲ, ಬ್ರಷ್ ಹಾಕಿ ಉಜ್ಜೋಂಗಿಲ್ಲ, ಏನೂ ಇಲ್ಲ. ಟೈಮ್ ಕೂಡ ವೇಸ್ಟ್ ಆಗೋಲ್ಲ. ಬೇಗ ನಮಗೆ ಆ ಮಾರ್ಕ್ ಅನ್ನೋದು ಹೋಗಿ ಕರ್ಚಿಪ್ಪು ಕ್ಲೀನಾಗುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಡೆಟಾಯ್ಲ್ ಇದ್ದರೆ ಡೆಟಾಯ್ಲನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕ್ಲೀನಾಗೆ ಕೈಯಿಂದ ಈ ರೀತಿ ಉಜ್ಜಿ. ನಾವೇನು ಸೋಪ್ ಹಾಕಿ ಬ್ರಷ್ ಹಾಕಿ ಉಜ್ಜೋ ಅಷ್ಟೇನು ಇರೋದಿಲ್ಲ. ಕೈಯಿಂದ ಸುಮ್ಮನೆ ಈ ರೀತಿ ಅಂದರೆ ಕ್ಲೀನಾಗೆ ಆ ಪೆನ್ ಮಾರ್ಕ್ ಎಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ. ವೈಟ್ ಶರ್ಟು, ವೈಟ್ ಕರ್ಚಿಪ್ ಈ ರೀತಿ ಅದ್ರ ಮೇಲೆ ನಮಗೆ ಕ್ಲೀನಾಗೆ ಹೋಗಿಬಿಡುತ್ತೆ. ಏನು ಮಾರ್ಕ್ ಅನ್ನೋದು ಇರೋದಿಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗೆ ಆ ಮಾರ್ಕ್ ಅನ್ನೋದು ಹೋಗಿದೆ ಅಂತ. ಮತ್ತು ನೀವು ನಾರ್ಮಲ್ ವಾಟರಿಂದ ಅದನ್ನು ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಟ್ರೈ ಮಾಡಿ ನೋಡಿ. ಅದೇ ರೀತಿ ಕೈ ಮೇಲೆ ನಾನು ಪೆನ್ನಿಂದ ಗೀಚಿದ್ದೀನಲ್ಲ, ಅದನ್ನು ಸಹ ನಿಮಗೆ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನೀವೇ ನೋಡ್ಬೋದು ಕರ್ಚಿಪ್ ಮೇಲೆ ಒಂದು ಮಾರ್ಕ್ ಕೂಡ ಇಲ್ಲ. ಈಗ ಕೈ ಮೇಲೆ ಇರೋವಂಥ ಮಾರ್ಕ್ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಡೆಟಾಯ್ಲನ್ನು ತಗೊಂಡು ನೋಡಿ ಈ ರೀತಿ ಅಂತ ಇದ್ದೀನಿ, ಕೈಯಿಂದ ಕ್ಲೀನಾಗೆ ಆ ಮಾರ್ಕ್ ಅನ್ನೋದು ಹೋಗಿದೆ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಈರುಳ್ಳಿ ಕಟ್ ಮಾಡುವಾಗ ನಾವೆಷ್ಟೇ ನೀರಿನಲ್ಲಿ ನೆನೆಸಿಟ್ಟು ಮತ್ತು ನಾವು ಕಟ್ ಮಾಡಿದ್ರೂ ಕೂಡ ಕಣ್ಣಲ್ಲಿ ನೀರು ಅನ್ನೋದು ಬರ್ತಾನೆ ಇರುತ್ತೆ, ಕಣ್ಣೆಲ್ಲ ಉರಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ತೋರಿಸೋವಂಥ ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಸಹ ಬರೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಕಟ್ ಮಾಡೋ ಅಂಥ 15 ಮಿನಿಟ್ಸ್ ಮುಂಚೆ ನಾವು ಫ್ರಿಜ್ಜಲ್ಲಿ ಈರುಳ್ಳಿಯನ್ನು ಇಡಬೇಕು. ಈ ರೀತಿ 15 ಮಿನಿಟ್ಸ್ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಮತ್ತೆ ಕಟ್ ಮಾಡುವಾಗ ಉರಿ ಆಗೋದು, ಕಣ್ಣಲ್ಲಿ ನೀರು ಬರೋದು ಈ ರೀತಿ ಏನೂ ಬರೋದಿಲ್ಲ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನಂಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಈ ರೀತಿ ಗಟ್ಟಿ ಆಗಿರೋವಂಥ ಪ್ಯಾಂಟ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಒಂದೊಂದು ಟೈಮಲ್ಲಿ ಪಿನ್ ಅನ್ನೋದು ಬೇಗ ಅದಕ್ಕೆ ಸೇರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಈ ರೀತಿ ಏನಾದರೂ ಸೋಪ್ ಇದ್ದರೆ ಸೋಪ್ಗೆ ಈ ರೀತಿ ಪಿನ್ ಅನ್ನೋದು ಕ್ಲೀನಾಗಿ ಅದರಲ್ಲಿ ಸೇರಿಸಿ, ಈ ರೀತಿ ಸೇರಿಸಿದ್ದಾದಮೇಲೆ ಮತ್ತೆ ನಾವು ಪ್ಯಾಂಟ್ಗೆ ಹಾಕ್ಕೊಂಡ್ರೆ ಈಸಿಯಾಗಿ ಎಷ್ಟೇ ದಪ್ಪ ಇದ್ದರೂ ಕ್ಲೀನಾಗಿ ಅದರಲ್ಲಿ ತೂರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಎಷ್ಟು ದಪ್ಪ ಇರೋವಂಥ ಪ್ಯಾಂಟ್ಗಾಗಿರ್ಬೋದು, ಲೆಹಂಗಾಗಿರ್ಬೋದು ಕ್ಲೀನಾಗಿ ಆ ಪಿನ್ ಅನ್ನೋದು ತೂರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5,
ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ಈ ರೀತಿ ಒಳಗಡೆ ಹೋಗಿ ರೂಮಲ್ಲೋ ಇಲ್ಲ ಬಾತ್ರೂಮಲ್ಲೋ ಇದ್ದಾಗ ಈ ರೀತಿ ಲಾಕ್ ಹಾಕೊಂಡ್ಬಿಡ್ತಾರೆ. ಲಾಕ್ ಹಾಕ್ಕೊಂಡ್ರೆ ಮತ್ತೆ ನಮಗೆ ತೆಗಿಯೋಕ್ಕೆ ತುಂಬಾ ರಿಸ್ಕ್ ಆಗುತ್ತೆ. ಆ ರೀತಿ ಆಗದಿರೋ ನಾನು ತೋರಿಸೋ ರೀತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಮಕ್ಕಳು ಕೂಡ ಬಾಗಿಲು ಹಾಕ್ಕೊಂಡ್ರು ಕೂಡ ಬೇಗ ಅದು ಲಾಕ್ ಅನ್ನೋದು ಬೀಳೋದಿಲ್ಲ. ಈ ರೀತಿ ಬಾಗಿಲಿಗೆ ಒಂದು ಟವಲ್ಲೋ ಇಲ್ಲಾಂದರೆ ಒಂದು ಕರ್ಚಿಪೋ ಹಾಕಿ ಇಡಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದು ಬಾಗಿಲಿಗೆ ಸ್ವಲ್ಪ ಸ್ಪೇಸ್ ಅನ್ನೋದು ಬರುತ್ತೆ, ಬೇಗ ಲಾಕ್ ಅನ್ನೋದು ಹಾಕೋಕ್ಕೆ ಆಗೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತಷ್ಟು ಹೊಸ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.